ಒಂದು ಗ್ಲಾಸ್ ನೀರು ತಗೊಳ್ಳಿ. 1 ಗ್ಲಾಸ್ ನೀರು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಮಾಣದಲ್ಲಿ 1 ಗ್ಲಾಸ್ ನೀರು ತಗೊಂಡು ಆ ನೀರಿಗೆ ತಣ್ಣೀರು ಅದು ಆ ತಣ್ಣೀರಿಗೆ 2 ಸ್ಪೂನಷ್ಟು ಹಸಿ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಈ ಥರ ಹಾಕಿ, ಅಂದರೆ ನಿಮಗೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, ನೀರಲ್ಲಿ ಹಸಿ ಹಿಟ್ಟು ಹಾಕಿದ ಮೇಲೆ ಯಾವ ಕಾರಣಕ್ಕೂ ಸ್ಪೂನಿಂದ ಹಿಂಗೆ ಅನ್ಬೇಡಿ. ಹಿಟ್ಟು ನೆಂದ್ಬಿಟ್ಟು ಅದೇ ನೀರಲ್ಲಿ ಕೆಳಗಡೆ ಹೋಗೋವರೆಗೂ ಸ್ವಲ್ಪ ವೇಟ್ ಮಾಡಿ, 3-4 ನಿಮಿಷ ವೇಟ್ ಮಾಡಿ. ಆ ಹಸಿ ಹಿಟ್ಟು ನೀರಲ್ಲಿ ಸಂಪೂರ್ಣವಾಗಿ ಕಲ್ತ್ಬಿಟ್ಟು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಥರ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಆ ಪಾತ್ರೆನೇ ಅಲ್ಗಾಡಿಸ್ಬಿಟ್ಟು ಚೆನ್ನಾಗಿ ಅಲ್ಗಾಡಿಸಿ, ಅಂದರೆ ಮೀನ್ಸ್ ಕಲಿಸ್ಬಿಡಿ. ಅದನ್ನು ಕಲಸಾದ್ಮೇಲೆ ಒಲೆ ಮೇಲೆ ಇಟ್ಕೊಂಡು ಅತ್ಯಂತ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ನೀರು ನೋಡಿ ಕುದಿ ಬರಬೇಕು. ಎಷ್ಟು ಕುದಿ ಬರಬೇಕು ಅಂದರೆ ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು. ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ. ಕಡಿಮೆ ಉರಿಯಲ್ಲಿ 3-4 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡಿ ಈ ಥರ ಬೇಯಿಸಿ. ಯಾವ ಥರ ಬೇಯಿಸಬೇಕು ಅಂದರೆ ನೋಡಿ, ಅದರ ಮೇಲಿನ ಉಕ್ಕು ಮೇಲೆ ಬರಬಾರ್ದು, ಮೇಲೆ ಉಕ್ಕಿ ಬರಬಾರ್ದು. ಅದು ಅಲ್ಲೇ ಕೆಳಗಡೆನೇ ಬೇಯ್ತಾ ಇರಬೇಕು. ಅಂದಾಗ ಅದು ಗಂಜಿ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ. ಆವಾಗ ನಾವು ಈ ರಾಗಿ ಹಸಿ ಹಿಟ್ಟನ್ನು ಹಾಕಬೇಕು. ಹಸಿ ಹಿಟ್ಟು ಹಾಕಿ ಸಡನ್ಲಿ ನೀವು ಮುದ್ದೆ ಕೋಲಿಂದ ತಿರುಗಬೇಡಿ. ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಅದು ಕುದಿಯೋ ನೀರಲ್ಲಿ ತಾನಾಗಿಯೇ ಹಿಟ್ಟೆಲ್ಲ ಹೀರ್ಕೊಳ್ಳುತ್ತೆ. ವೇಟ್ ಮಾಡಿ, 1-2-3 ಮಿನಿಟ್ಸ್ ವೇಟ್ ಮಾಡಿ. ಹಿಟ್ಟೆಲ್ಲ ತಾನೇ ಹೀರ್ಕೊಳ್ಳುತ್ತೆ. ನೋಡಿ, ನೀರು ತಾನಾಗಿಯೇ ಮೇಲೆ ಬರ್ತಾ ಇದೆ, ಹಿಟ್ಟೆಲ್ಲ ಕೆಳಗಡೆ ಹೋಗ್ತಾ ಇದೆ, ಮೀನ್ಸ್ ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಎಸ್, ಈ ಥರ ಆದಮೇಲೆ ಚೆನ್ನಾಗಿ ಹಿಟ್ಟು ಹೀರ್ಕೊಂಡ್ಮೇಲೆ ಕೋಲಿಂದ ನೀವು ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಸಾದ್ಮೇಲೆ ನೋಡಿ, ಕಲಸಾದ್ಮೇಲೆ ಸಡನ್ಲಿ ತೊಗೊಂಡು ನೀವು ಉಂಡೆಗಳಾಗಿ ಮಾಡ್ಕೊಬೇಡಿ. ಆ ಥರ ಇದ್ರ ನೋಡಿ, ಈ ಥರ ಮೇಲೆ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಚೆನ್ನಾಗಿ 1-2-3 ಮಿನಿಟ್ಸ್ ಬೇಯಿಸಾದ್ಮೇಲೆ ತೆಗೆದು ನೋಡಿ. ಮುದ್ದೆ ಅದು ಕಲರ್ ಬಂದಿತ್ತು ಅಂದರೆ ಮಾತ್ರ ಅದು ಚೆನ್ನಾಗಿ ಮುದ್ದೆ ಆಗಿರುತ್ತೆ. ಈ ಥರ ಕಪ್ಪು ಕಲರಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಮುದ್ದೆ ಅಂತ ಅರ್ಥ. ನೋಡಿ ಹೇಗಿದೆ.